ಶಿಕ್ಷಕರ ಸೇವೆಗೆ ಕೃತಜ್ಞತೆ ಸಲ್ಲಿಸುವ ಅಪರೂಪದ ಹಾಗೂ ಹೃದಯಸ್ಪರ್ಶಿ ದೃಶ್ಯಕ್ಕೆ ಕರ್ಚೇಡು ಗ್ರಾಮ ಸಾಕ್ಷಿಯಾಗಿದೆ. ಬಳ್ಳಾರಿ ತಾಲೂಕಿನ ಈ ಗ್ರಾಮದಲ್ಲಿ ವರ್ಗಾವಣೆಯ ಹಿನ್ನೆಲೆ ಶಿಕ್ಷಕರಿಗೆ ಅದ್ದೂರಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಆಯೋಜಿಸಿದ್ದರು. ಶಿಕ್ಷಕರಾದ ಪ್ರದೀಪ್ ಹಾಗೂ ಮುಖ್ಯಗುರು ಎಲಿಜಬೆತ್ ಅವರನ್ನು ಬೆಳ್ಳಿ ರಥದ ಮೇಲೆ ಕೂರಿಸಿ ಊರಿನೆಲ್ಲೆಡೆ ಮೆರವಣಿಗೆ ನಡೆಸಿದರು. ಮೆರವಣಿಗೆಯ ದಾರಿಯುದ್ದಕ್ಕೂ ಗ್ರಾಮಸ್ಥರು ಹೂವು, ಅಕ್ಷತೆ ಹಾಕಿ ಗೌರವ ಸಮರ್ಪಿಸಿದ್ದು, ಶಾಲಾ ಮಕ್ಕಳು, ಎಸ್ಡಿಎಂಸಿ ಸದಸ್ಯರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಭಾವನಾತ್ಮಕವಾಗಿ ಬೀಳ್ಕೊಡಿದರು. ನಮ್ಮ ಕರ್ಚೇಡು ಯಾವತ್ತೂ ದಾನದಲ್ಲಿ ಎತ್ತಿದ ಕೈ. ಯಾಕೆಂದ್ರೆ ನಾನು ಇಷ್ಟು ವರ್ಷ ನಾನು ಒಂದು ಪ್ರೋಗ್ರಾಮನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತಂದರೆ ಯಾರು ಕೂಡ ನಾನು ಹಣ ಹಿಂಗೆ ಮಾಡ್ತಾಯಿದ್ದೀನಿ ಅಂತಂದರೆ ಸರಿ ತಾಳ್ರಿ ಸರ್, ತನ್ನ ಕೈಲಾದಂಥ ಪ್ರತಿಯೊಬ್ಬರು ಕೂಡ ಸೇವೆಯನ್ನು ನಮ್ಮ ಶಾಲೆಗೆ ನೀಡ್ತಾ ಬಂದಿದ್ದಾರೆ. ಇವತ್ತು ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅನಿವಾರ್ಯ ಕಾರಣಗಳಿಂದ, ಯಾಕೆಂತಂದರೆ ನನಗೆ ಒಬ್ಬ ಅಣ್ಣ ತಮ್ಮ ಇದ್ದಿದ್ರೆ ನಾನು ಕರ್ಚೇಡಿನಲ್ಲೇ ರಿಟೈರ್ಡ್ ಆಗಿ ಆಮೇಲೆ ಹೋಗಿ ನಾನು ಆರಾಮಾಗಿ ಸೆಟ್ಲ್ ಆಗ್ತಿದ್ದೆ. ನನಗೆ ಅದೊಂದು ಕೊರಗಿದೆ, ನನಗೆ ಅಣ್ಣ ತಮ್ಮ ಇರಬೇಕಾಗಿತ್ತು ಅಂತ. ಯಾಕೆಂದರೆ ನನ್ನ ತಂದೆ ತಾಯಿ ಜೊತೆಗೆ ಅವನಿರೋನು, ನಾನು ಆರಾಮಾಗಿ ಹೋಗ್ಬೋದಾಗಿತ್ತು. ನಮ್ಮ ತಂದೆ ತಾಯಿಯ ಒಂದು ವಯಸ್ಸಾಗಿರ್ತಕ್ಕಂಥ ಇದರಿಂದ ಅನಿವಾರ್ಯ ಕಾರಣಗಳಿಂದ ನಾನು ಇವತ್ತು ಈ ಒಂದು ವರ್ಗಾವಣೆಯನ್ನು ತಗೊಂಡು ಹೋಗ್ತಾ ಇದ್ದೀನಿ. ಮತ್ತೊಮ್ಮೆ ನನಗೆಲ್ಲರಿಗೂ ಕೂಡ ನನಗೆ ಆಶೀರ್ವಾದವನ್ನು ನೀಡಿ ನನ್ನನ್ನು ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊತ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಹದಿನೆಂಟು ವರ್ಷಗಳ ಕಾಲ ಒಂದೇ ಗ್ರಾಮದಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕ ಪ್ರದೀಪ್ ಹಾಗೂ 7 ವರ್ಷಗಳಿಂದ ಮುಖ್ಯ ಗುರುವಾಗಿ ಸೇವೆ ಸಲ್ಲಿಸಿದ್ದ ಎಲಿಜಬೆತ್ ಅವರ ಮೇಲಿನ ಪ್ರೀತಿ ಮತ್ತು ಗೌರವ ಸ್ಪಷ್ಟವಾಗಿ ಗೋಚರಿಸಿತು. ಮೆರವಣಿಗೆಯ ವೇಳೆ ಮಕ್ಕಳ ಜೊತೆ ನೃತ್ಯ ಮಾಡಿದ ಪ್ರದೀಪ್ ಕಣ್ಣೀರು ಹಾಕಿದ ದೃಶ್ಯ ಎಲ್ಲರ ಮನಸ್ಸನ್ನು ಮುದಗೊಳಿಸಿತು. ಅವರು ನಮ್ಮೂರಿಗೆ 2008 ಮಾರ್ಚ್ 28ನೇ ತಾರೀಕಿಗೆ ಶಾಲೆಗೆ ಶಿಕ್ಷಕರಾಗಿ ಬಂದ್ರು. ಆಗ ನಾವು 8ನೇ ಕ್ಲಾಸ್ ಕಂಪ್ಲೀಟ್ ಆಗಿತ್ತಾಗ್ಲೇ. ಆಗ ಕೇವಲ ಒಂದು 15 ದಿನ ಅವ್ರ ಕೈ ಕೆಳಗೆ ನಾವು ಕಲ್ತು. ಆ ನಂತರ ನೆಕ್ಸ್ಟ್ ಇಯರ್ ಅವ್ರು ನಮ್ಗೆ ನಾವು ಹೈಸ್ಕೂಲಿಗೆ ಹೋದ್ರು ಕೂಡ ಯಾವುದೇ ಒಂದು ಪ್ರವಾಸಕ್ಕಾಗಲಿ ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ನಾವು ಹೈಸ್ಕೂಲ್ ಮಕ್ಕಳಾದ್ರೂ ಕೂಡ ಅವ್ರ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಸ್ಟೋರಿ ಕರ್ಕೊಂಡೋಗಿ ತೋರ್ಸ್ಕೊಂಬಂದ್ರು. ಅವರು ನಮ್ಮ ಊರಿನಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಫ್ರೆಂಡ್ಲಾಗಿ ನಡ್ಕೊಂತಿದ್ರು. ಅವ್ರು ಯಾವತ್ತಿಗೂ ಶಿಕ್ಷಕರ ಭಾವನೆಯಿಂದ ಯಾರನ್ನೂ ನೋಡಿಲ್ಲ. ನಮ್ಮ ಊರಿನ ಜನಗಳಿಗೆ ಯಾವುದೇ ರೀತಿಯಾದ ಕೆಲಸಗಳು ಮಾಡ್ಕೊಡ್ಬೇಕಂದ್ರೆ ಅವ್ರ ತಕ್ಷಣ ರೆಸ್ಪಾನ್ಸ್ ಆಗ್ತಿದ್ರು. ಅಂತ
ವ್ಯಕ್ತಿ ಇವತ್ತು ಬೀಳ್ಕೊಡುಗೆ ಅವ್ರನ್ನ ಬಿಟ್ಕೊಡ್ಬೇಕಂದ್ರೆ ನಮ್ಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಆದ್ರೂ ಕೂಡ ಅವರು ಅನಿವಾರ್ಯ ಪರಿಸ್ಥಿತಿ ಹೋಗಲೇಬೇಕು. ಆದ ಕಾರಣ ನಾವು ಅವರಿಗೆ ಹೃತ್ಪೂರ್ವಕವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಅದು ಎಲ್ಲ ಯಶಸ್ವಿ. ನಮ್ಮ ಹಳೆ ವಿದ್ಯಾರ್ಥಿ ಮತ್ತು ಊರಿನ ಹಿರಿಯರು ಎಲ್ಲ ಶಿಕ್ಷಕರಿಂದ ಅತಿ ಉತ್ತಮವಾಗಿ ನೆರವೇರಿಸಿಕೊಡಲಾಯಿತು. ಗ್ರಾಮದಲ್ಲೆಲ್ಲ ದಿನವಿಡೀ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಶಾಲೆಯಲ್ಲೇ ಊಟದ ವ್ಯವಸ್ಥೆ ಮಾಡಿ ಗ್ರಾಮಸ್ಥರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಶಿಕ್ಷಕರ ಸೇವೆಗೆ ಕರ್ಚೇನು ಗ್ರಾಮದ ಜನತೆ ತೋರಿದ ಗೌರವ ಶಿಕ್ಷಕ-ವಿದ್ಯಾರ್ಥಿ ಸಂಬಂಧದ ಮಹತ್ವವನ್ನು ಮತ್ತೆ ಒತ್ತಿ ಹೇಳುವಂತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.